ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನಲ್ಗೆ ಸ್ವಾಗತ. ಇದು ನೋಡಿ, ಬ್ಯಾಂಗ್ಳೂರಿಗೆ ಬರ್ತಾರೆ ಹಸುಗಳು. ಬ್ಯಾಂಗ್ಳೂರು ಹೆಬ್ಬಾಳ ನಿಸರ್ಗ ಡೈರಿ ಫಾರ್ಮು ಹೊಸ ಬ್ರ್ಯಾಂಚ್ ಸ್ಟಾರ್ಟ್ ಆಗಿದೆ. ಬಹಳ ದೂರಿಂದ ಕೆಲವೊಬ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗುತ್ತೆ ಅಂತ ಬ್ಯಾಂಗ್ಳೂರಲ್ಲಿ ಸಪ್ಲೈ ಮಾಡ್ತಿದ್ವಿ. ಮತ್ತು ಮಿಕ್ಕಿದವರಿಗೆ ನಮ್ಮ ಶಿವಮೊಗ್ಗ, ಚಿತ್ರದುರ್ಗ, ನಿಮ್ಮ ಹಾಸನಕ್ಕಾಗಲಿ, ಮೈಸೂರು ಈ ಕಡೆ ಕಳಿಸ್ಕೊಡ್ತೀವಿ, ಚಿಂತೆ ಪಡಬೇಡಿ. ಅದು ಬ್ಯಾಂಗ್ಳೂರಿಗೆ ನಿಯರ್ಲಿ ಆಗಲಿ ಅಂಥೇಳಿ ಬ್ಯಾಂಗ್ಳೂರಲ್ಲಿ ಒಂದು ಲೊಕೇಟ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಸ್ನೇಹಿತರು ಉದಯ ಗೌಡರು ಅಂಥೇಳಿ, ಸೊ ಅವರು ಈ ಫಾರ್ಮನ್ನು ನಡೆಸ್ತಾ ಇದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ, ಅವ್ರ ಜೊತೆ ಹೋಗಿ ಸಂಪರ್ಕ ಮಾಡ್ಕೋಬೋದು. ಸೊ ಒಳ್ಳೆಯ ತಳಿಗಳು, ಒಳ್ಳೆಯ ಕರುಗಳು ಎಲ್ಲ ಅದನ್ನು ನಿಮಗೆ ಕೊಡುವಂಥ ಕೆಲಸ ನಿಸರ್ಗ ಡೈರಿ ಫಾರ್ಮ್ ಮಾಡುತ್ತೆ. ಸ್ನೇಹಿತರೆ, ನಾನು ಮೊದಲೊಂದು ಸಲ ಹೇಳಿದ್ದೀನಿ, ಹಸುಗಳನ್ನು ಆಯ್ಕೆ ಮಾಡೋದು ಒಂದು ಕಲೆ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ಹಸುಗಳು ಯಾವ ರೀತಿ ಇದಾವೆ ಅಂತ ನೋಡಿ, ಬ್ರೀಡ್ ಯಾವ ರೀತಿ ಇದೆ ಅಂತ ನೋಡಿ. ಇದರಲ್ಲಿ ನಿಮಗೆ ಇಮಿಡಿಯೇಟ್ಲಿ ಕರು ಹಾಕಬೇಕಾದ್ರೆ ಇಮಿಡಿಯೇಟ್ಲಿ ಸಿಗುತ್ತೆ. 1 ತಿಂಗಳು 15 ದಿನ ಟೈಮ್ ಇರೋದು. ಇದರಲ್ಲಿ 6 ತಿಂಗಳದ್ದು ಇದೆ, ಇದರಲ್ಲಿ 4 ತಿಂಗಳದ್ದು ಇದೆ. ಸೊ 5 ತಿಂಗಳು ಪ್ರೆಗ್ನೆನ್ಸಿನೂ ಇದೆ, 6 ತಿಂಗಳು ಪ್ರೆಗ್ನೆನ್ಸಿ ಇದೆ, 8 ತಿಂಗಳಿದೆ, ಕರು ಹಾಕೋ ಲೆವೆಲ್ಗೂ ಇದೆ. ಸೊ ಪ್ರತಿಯೊಂದು ರೀತಿಯಾದ ಹಸುಗಳು ನಮ್ಮಲ್ಲಿ ಅವೈಲೇಬಲ್ ಇರ್ತವೆ. ಸೊ ಏನಾಗುತ್ತಂದರೆ 6 ತಿಂಗಳು ಕರು ಅಂತ ಹೇಳಿದಾಗ ಅದಕ್ಕೆ ನಾವು ಮೈನಸ್ ಮಾಡ್ತೀವಿ. ಯಾಕಂದರೆ ಖರ್ಚು ವೆಚ್ಚ ಎಷ್ಟಾಗುತ್ತೆ ಅದೆಲ್ಲ ಲೆಕ್ಕ ಹಾಕಿ ಅದಕ್ಕೆ ಮೈನಸ್ ಮಾಡಿ ಹಸುಗಳನ್ನು ಕೊಡ್ತೀವಿ. ಸೊ ನಮ್ಮ ನಿಸರ್ಗ ಡೈರಿ ಫಾರ್ಮ್ ಪಂಜಾಬಲ್ಲಿ ಬರ್ನಾಳ ಅಂತ ಇದೆ. ಬರ್ನಾಳದಲ್ಲಿ ನಮ್ಮ ಫಾರ್ಮ್ ಇದೆ. ಫಾರ್ಮಲ್ಲಿ ನಾವು ಹಸುಗಳನ್ನು ಶೇಖರಣೆ ಮಾಡ್ತೀವಿ. ಕೆಲವೊಬ್ಬರು 6 ತಿಂಗಳು ಹಸು ಬೇಕು ಸರ್, 7 ತಿಂಗಳು ಬೇಕು ಸರ್ ಅಂತಾರೆ. ಆ ಹಸುಗಳನ್ನು ನಾವು ಕೊಡ್ತೀವಿ. 5 ತಿಂಗಳದ್ದು ಕೊಡ್ತೀವಿ ನಾವು. ಸೊ ರೈತರಿಗೆ ಯಾವ ರೀತಿ ಬೇಕು ಅನುಕೂಲ, ಆ ರೀತಿಯಾಗಿ ಅನುಕೂಲವಾಗಿ ಹಸು ಕೊಡ್ತೀವಿ. ನಮ್ಮಲ್ಲಿ 2 ತಿಂಗಳು ಇರಲಿ ಸರ್, ಚೆನ್ನಾಗಿ ಮೇದಿ ಆರಾಮಾಗಿದ್ದು ಕರು ಹಾಕಲಿ ಸರ್, ಆವಾಗ ನೋಡ್ಕೊಳ್ತೀವಿ ಅಂತಾರೆ. ಸೊ ಹಾಗಾಗಿ ಅಂಥವರಿಗೆ ಆ ರೀತಿ ಹಸುಗಳನ್ನ ಆಯ್ಕೆ ಮಾಡೋದು. ಪ್ರತಿಯೊಬ್ಬರಿಗೂ ಏನಪ್ಪ ಅಂದರೆ 1-1.5 ತಿಂಗಳು ಇರುವಂಥ ಹಸುಗಳು ತೊಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ಅದರಲ್ಲಿ ಕ್ಯಾಲ್ಶಿಯಮ್ಮು ಇನ್ನೂ ನಮ್ಮಲ್ಲಿದ್ದಾಗ ಇನ್ನೂ ಫುಲ್ಫಿಲ್ ಮಾಡ್ಕೋಬೋದು. ಒಳ್ಳೆ ಬ್ರೀಡನ್ನು ಬೆಳೆಸಲಿಕ್ಕೆ ಒಂದು ಸಲ ನಿಮ್ಮಲ್ಲಿ ಹಸು ಹೋದರೆ 1 ಅಥವಾ 2 ತಿಂಗಳು ಅಥವಾ 3 ತಿಂಗಳು ಹಸು ಸಾಕಿದ್ರೂ ಒಳ್ಳೆ ಬ್ರೀಡಿಂಗಲ್ಲಿದ್ದರೆ ನಿಮಗೆ ಒಂದು ನಾಲೆಜ್ ಬರುತ್ತೆ. ಮತ್ತು ಎಸ್ಪೆಷಲಿ ಹಸುಗಳ ಬಗ್ಗೆ ಗೊತ್ತಾಗುತ್ತೆ. ಸೊ ಅದು ಕರು ಹಾಕಿ ಒಳ್ಳೆ ಥರದಿಂದ ಕರುಗಳು ಹಾಕಿ ಬೆಳೆಸಿ ಅದರಿಂದ ಲಾಭಾಂಶ ತೆಗೆಯಲಿಕ್ಕೆ ಈಸಿ ಆಗುತ್ತೆ. ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಪ್ರತಿದಿನ ನಿಮಗೆ ಹೇಳ್ತಾ ಇರುತ್ತೆ, ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಸಂತೆಯಲ್ಲಿ ತೊಗೊಂಡು ಹಸುಗಳನ್ನು ನಾನು ಬ್ರೀಡ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಹಾಗಾಗಿ ಎಲ್ಲೇ ತೊಗೊಳ್ಳಿ, ಬ್ರೀಡ್ ಬಗ್ಗೆ ನಾಲೆಜ್ ಇಟ್ಕೊಂಡು ತೊಗೊಳ್ಳಿ. ನಾಲೆಜ್ ಇದ್ದರೆ ಮಾತ್ರ ಸಕ್ಸಸ್ ಆಗ್ತೀರಾ, ನಾಲೆಜ್ ಇಲ್ಲ ಅಂದರೆ ಫೇಲ್. ಸ್ನೇಹಿತರೆ ನೋಡಿ, ಧನ್ಯವಾದಗಳು.